ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ತರಗತಿಯೊಳಗೆ ನಾವೇನು ನೋಡೋಣ ಅಂತ ತಾವು ಆಲ್ರೆಡಿ ತಮ್ಮನೇಲಿ ನೋಡಿರುವ ಹಾಗೆ 8,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳುವುದಾಗಿ ಮಾನ್ಯ ಶಿಕ್ಷಣ ಸಚಿವರು ಹೇಳಿರುವಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಈ ಒಂದು ತರಗತಿಯೊಳಗ ನಾವು ನೋಡ್ತಾ ಹೋಗೋಣಂತ. ಹಾಗಾದರೆ ತಾವು ಗಮನಿಸಬಹುದು, ಇಲ್ಲಿ ಹೇಳಿರುವಂಥದ್ದು ಇಲ್ಲಿ ನೋಡಿ, ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಭರ್ತಿ ಶೀಘ್ರದಲ್ಲೇ ಅಧಿಸೂಚನೆ ಅಂತ ಹೇಳಿ ಕೊಟ್ಟಿದ್ದಾರೆ, ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಸೊ ಯಾರು ಹೇಳಿದ್ದಾರೆ ಅಂತಂದ್ರೆ ಗೃಹ ಸಚಿವರಾಗಿರ್ತಕ್ಕಂಥವ್ರು ಜಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ರಾಜ್ಯದಲ್ಲಿ ನೋಡಿ 8,000 ಕಾನ್ಸ್ಟೇಬಲ್ ನೇಮಕಾತಿಗೆ ಶೀಘ್ರದಲ್ಲೇ ಅಧಿಸೂಚನೆಯನ್ನ ಪ್ರಕಟಣೆ ಮಾಡಲಾಗುವುದು. ಸರ್ಕಾರ ಭರ್ತಿ ಮಾಡಿಕೊಳ್ಳಲು ನಿರ್ಧಾರ ಮಾಡಿರುವಂಥದ್ದು. 56,000 ಹುದ್ದೆಗಳ ಪೈಕಿ ಅಂತ ಹೇಳಿ ಗೃಹ ಸಚಿವರು ಇಲ್ಲಿ ಮಂಗಳವಾರ ವಿಧಾನಸೌಧದಲ್ಲಿ ಹೇಳಿರುವಂಥದ್ದು. ಅಂದ್ರೆ ಟೋಟಲ್ ಆಗಿ ಪೊಲೀಸ್ ಇಲಾಖೆಯಲ್ಲಿ 56,000 ಹುದ್ದೆಗಳು ಇರುವಂಥದ್ದು. ಈಗ ಎಷ್ಟು ತುಂಬ್ಕೋತಾ ಇದ್ದಾರೆ ಅಂತಂದ್ರೆ, ಈಗ ಕೇವಲ 8,000 ಹುದ್ದೆಗಳನ್ನ ತುಂಬ್ಕೋತಾ ಇದ್ದಾರೆ. ಸೊ ಪೊಲೀಸ್ ಸಿಬ್ಬಂದಿ ಕೊರತೆಯಿಂದಾಗಿ ಪೊಲೀಸ್ ಸಿಬ್ಬಂದಿಯ ಕೊರತೆಯ ಕುರಿತು ಅರಗ ಜ್ಞಾನೇಂದ್ರ ಹೇಳಿರ್ತಕ್ಕಂಥ ಪ್ರಶ್ನೆ. ಹೊಸದಾಗಿ ನೇಮಕವಾಗಿರ್ತಕ್ಕಂಥ 545 ಸಬ್ ಇನ್ಸ್ಪೆಕ್ಟರ್ ತರಬೇತಿ ಮುಕ್ತಾಯವಾಗಿದ್ದು, ಅವ್ರನ್ನ ಏನ್ ಮಾಡ್ತಾರಂದ್ರೆ ಕರ್ತವ್ಯಕ್ಕೆ ಹಾಜರುಪಡಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ನಾವು ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿರೋದಿಷ್ಟೇ, ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ದವರು ಸಡನ್ ಆಗಿ ಕಾಲ್ಫಾರ್ಮ್ ಆದ ತಕ್ಷಣ ಓದಿ ನಾವು ಪೊಲೀಸ್ ಜಾಬ್ ಮಾಡ್ಕೊಳ್ಳೋದಕ್ಕೆ ಈಗ ಆಗಲ್ಲ. ಯಾಕೆ ಅಂತಂದ್ರೆ ತುಂಬಾ ಕಾಂಪಿಟೇಷನ್ ಇರುವಂಥದ್ದು. ಸೊ ಹಾಗಾಗಿ ಈಗ 8,000 ಕಾಲ್ಫಾರ್ಮ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗಂದಲೇ ನಾವೇನ್ ಮಾಡ್ಬೇಕಾಗುತ್ತೆ, ಓದ್ತಾ ಹೋಗ್ಬೇಕಾಗಿರುತ್ತೆ. ದಯವಿಟ್ಟು ತುಂಬಾ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಅಂತಂದ್ರೆ 100% ಆಗಿ ನಿಮ್ಗೆ ಸರ್ಕಾರದವರು ಕಂಪಲ್ಸರಿಯಾಗಿ ತುಂಬ್ಕೊಂತಾರ. ಯಾಕಂತಂದ್ರೆ ಅಷ್ಟು ಒತ್ತಡ ಇರುವಂಥದ್ದು. ಸೊ ಈಗ ಬಜೆಟ್ ಆಗಬೇಕಾಗಿತ್ತು, ಈಗ ಉಪಚುನಾವಣೆ ಇದೆ. ಉಪಚುನಾವಣೆ ಆದ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಕಾಲ್ಫಾರ್ಮ್ ಆಗುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ರಿ, ದಯವಿಟ್ಟು ನಿಮ್ಮ ತಯಾರಿಯನ್ನ ಮಾಡ್ಕೊಳ್ಳಿ. ಈ ಊಹಾಪೋಹಗಳಿಗೆ ಕಿವಿಗೊಡದಿರಿ. ನೀವು ಸತತ ಪ್ರಯತ್ನ ಮಾಡ್ರಿ. 80 ಮಾರ್ಕ್ಸ್ 100ಕ್ಕೆ 80 ಮಾರ್ಕ್ಸ್ ತೆಗೆದ್ರೂ ಕಟಾಪಲ್ಲಿ ಹೆಸರು ಬರಲ್ಲ. ಆ ರೀತಿ ಕಾಂಪಿಟೇಷನ್ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ರಿ. ಡೈಲಿ ಟೈಮ್ ಟೇಬಲ್ ಹಾಕ್ಕೊಂಡು ನೀವು ಓದ್ತಾ ಹೋಗಿ ಅಂತ ಈ ತರಗತಿಯಲ್ಲಿ ತಮಗೆ ಹೇಳುತ್ತಾ, ಯಾರೆಲ್ಲ ವಿಡಿಯೋ ನೋಡಿದಿರಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹೊಸದಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.